ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫ್ಯಾಷನ್ ಇಕ್ಷಾ ಚಾನೆಲ್ಗೆ ಸ್ವಾಗತ. ಮೊದಲು ಕ್ಯಾಪ್ ಸ್ಲೀವ್ಸ್ ನ ಬ್ಲಾಕ್ ನ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕ್ಯಾಪ್ ಸ್ಲೀವ್ಸ್ ತಗೊಂಡಿದ್ದೀನಿ. ಎರಡೂ ರೈಟ್ ಸೈಡ್ ಸ್ಲೀವ್ ಆಗಿರುತ್ತೆ. ಸೊ 2 ಕ್ಯಾಪ್ ಸ್ಲೀವ್ಸ್ ಇಂಪಾರ್ಟೆಂಟ್. ಒಂದು ಸೈಡ್ ಮಾಡ್ಲಿಕ್ಕೂ ಎರಡು ಪೀಸಸ್ ಬೇಕಾಗತ್ತೆ. ಸೊ ಒಂದು ಸಲ ಬ್ಲಾಕ್ ತಗೊಂಡ ನಂತರ ಸೊ ಆ ಬ್ಲಾಕ್ ನಲ್ಲಿ ಫಸ್ಟ್ ಫ್ರಂಟ್ ಸೆಂಟರ್ನ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಆರ್ಮೋಲ್ ಶೇಪ್ ಸೆಂಟರ್ನ ಮಾರ್ಕ್ ಮಾಡ್ಕೊಳ್ಳಿ. ಆ ಸೆಂಟರ್ ಮಾರ್ಕ್ ಮಾಡಿದ ನಂತರ ಆ ಸೆಂಟರ್ ಇಂದ 1 ಇಂಚಸ್ ಇನ್ಸೈಡ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚಸ್ ಇನ್ಸೈಡ್ ಅಂದ್ರೆ ಇನ್ಸೈಡ್ ಟು ಸೆಂಟರ್. ಓಕೆ, ಸೆಂಟರ್ ಫ್ರಂಟ್ ಸೈಡ್ಗೆ 1 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಪ್ಯಾಟರ್ನ್ ಓಪನ್ ಮಾಡಿ ಸೊ ಸೆಂಟರ್ ಏನಿದೆಯೋ ಬಾಟಮ್ ಹತ್ರ, ಸ್ಲೀವ್ ಬಾಟಮ್ ಸೆಂಟರ್ ಏನಿದೆಯೋ ಆ ಸೆಂಟರ್ ಇಂದ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಮಾರ್ಕ್ ಆದ ನಂತರ ಇವಾಗ ನೋಡ್ತಾ ಇದ್ದೀರಾ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ನಲ್ಲಿ ಸ್ಲೀವ್ ಬಾಟಮ್ ಹತ್ರ 1/2 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಅಂಡ್ ದೆನ್ ಫ್ರಂಟ್ ಸೈಡ್ ಅಲ್ಲಿ ಆರ್ಮೋಲ್ ಶೇಪ್ ಹತ್ರ ಮಿಡ್ ಪಾಯಿಂಟ್ ಇಂದ 1 ಇಂಚಸ್ ಹಿಂದೆ ತಗೊಂಡು ಮಾರ್ಕ್ ಮಾಡಿದ್ದೀನಿ. ಇದಾದ ನಂತರ ಆರ್ಮೋಲ್ ಶೇಪ್ ಇಂದ ಯೂಸ್ ಕರ್ವ್ ಲೈನ್ ಅನ್ನ ಡ್ರಾ ಮಾಡಿ. ಇದಾದ ನಂತರ ಇನ್ನೊಂದು ಪ್ಯಾಟರ್ನ್ ಇದೆಯಲ್ಲ ಅದನ್ನ ತೆಗೆದುಕೊಂಡು ಅದನ್ನ ಫ್ಲಿಪ್ ಮಾಡಿ, ಅಂದ್ರೆ ರಾಂಗ್ ಸೈಡ್ ಮೇಲೆ ಬರಬೇಕು. ಇದಾದ ನಂತರ ನಾವು ಏನು ಪೆಟಲ್ ಸ್ಲೀವ್ ಡ್ರಾಫ್ಟಿಂಗ್ ಮಾಡಿದ್ವಲ್ಲ ಅದನ್ನ ಮೇಲೆ ಇಟ್ಟು ನಂತರ ಸೆಂಟರ್ನ ಮ್ಯಾಚ್ ಮಾಡೋದನ್ನ ಮರಿಬೇಡಿ. ನೀಟಾಗಿ ಒಂದ್ರ ಮೇಲೆ ಒಂದನ್ನ ಇಟ್ಕೊಂಡು ಸೆಂಟರ್ನ ಮ್ಯಾಚ್ ಮಾಡಿ ಡ್ರಾಫ್ಟಿಂಗ್ ಪ್ರಕಾರವಾಗಿ ಕಟ್ ಮಾಡಿ. ಸೊ ಇದನ್ನ ಕಟ್ ಮಾಡಿದ ನಂತರ ನಮಗೆ 2 ಪೀಸಸ್ ಸಿಗತ್ತೆ. ಸೊ ಕಟ್ ಆದ ನಂತರ ಇವಾಗ ನೋಡ್ತಾ ಇದೆ 2 ಪೀಸಸ್ ರೆಡಿ ಇದೆ. ಸೊ ಈ 2 ಪೀಸಸ್ ಅಲ್ಲಿ ಒಂದು ಮತ್ತೆ ಫ್ಲಿಪ್ ಮಾಡಿ ಸೆಂಟರ್ನ ಮ್ಯಾಚ್ ಮಾಡಿದಾದ ನಂತರ ಆನ್ ಫೋಲ್ಡ್ ನೋಡಿ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ನಮಗೆ ಸಿಕ್ಕಿದೆ. ಇದೇ ರೀಸನ್ಗೋಸ್ಕರ 2 ಪ್ಯಾಟರ್ನ್ ಒಂದೇ ಸ್ಲೀವ್ ತಗೊಂಡಿದ್ದು. ನಂತರ ಇದು ಓಪನ್ ಲೇಔಟ್. ಸೊ ಇದು ಹೇಗೆ ಕಾಣಿಸುತ್ತೆ ಅಂದ್ರೆ ಕರ್ವ್ ಶೇಪ್ ನಾವು ಹೇಗೂ ತಗೋಬಹುದು. ಕರ್ವ್ ಶೇಪ್ ನಮ್ಗೆ ಬೇಕು ಅಂದ್ರೆ ಇನ್ನ ಕರ್ವ್ ಶೇಪ್ ತಗೊಂಡು ಸೆಂಟರ್ ನಲ್ಲಿ ಪಾಯಿಂಟೆಡ್ ಕಾಣೋ ರೀತಿ ಕೂಡ ನಾವು ಮಾಡಬಹುದು. ಇದಾದ ನಂತರ ಅದನ್ನ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಒಂದೊಂದು ಪ್ಯಾನೆಲ್ ನ 2 ಪೀಸ್ ಕಟ್ ಮಾಡ್ಕೊಳ್ಳಿ. ಜ್ಞಾಪಕ ಇಟ್ಕೊಳ್ಳಿ, ಒಂದು ಸ್ಲೀವ್ಸ್ಗೆ ಒಂದೊಂದು ಪ್ಯಾನೆಲ್ 2 ಪೀಸ್ ಬೇಕು. ಅಂದ್ರೆ 1 ಪೀಸ್ ಬಾಡಿ ಫ್ಯಾಬ್ರಿಕ್ ಆಗಿರುತ್ತೆ, 1 ಪೀಸ್ ಲೈನಿಂಗ್ ಆಗಿರುತ್ತೆ. ಸೊ ಅಲ್ಲಿಗೆ ಟೋಟಲಿ ಇನ್ಕ್ಲೂಡಿಂಗ್ ಲೈನಿಂಗ್ ಸೇರಿ 2 ಸ್ಲೀವ್ಸ್ಗೆ 8 ಪೀಸಸ್ ಕಟ್ ಮಾಡ್ದಂಗೆ ಆಯ್ತು. 4 ಲೈನಿಂಗ್ ಪೀಸ್ ಬರುತ್ತೆ, 4 ಬಾಡಿ ಫ್ಯಾಬ್ರಿಕ್ ಪೀಸಸ್ ಬರುತ್ತೆ. ಸೊ ಯಥಾ ಪ್ರಕಾರ ಅದು ಹೇಗಿದೆಯೋ ಪ್ಯಾಟರ್ನ್ ಅದೇ ರೀತಿಯ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡುವಾಗ ವ್ಯಾಕ್ಸ್ ಅಥವಾ ವಾಟರ್ ಮಾರ್ಕ್ ಪೆನ್ ಯೂಸ್ ಮಾಡೋದು ಉತ್ತಮವಾಗಿರುತ್ತೆ. ನಂತರ ಇದಾದ ನಂತರ ಮಾರ್ಕಿಂಗ್ ಆದ ನಂತರ 1/2 ಇಂಚಸ್ ಸೀಮ್ ಅಲೈನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಾ ಸೈಡ್ಗೂ ಸ್ಲೀವ್ ಬಾಟಮ್ ಅಲ್ಲಿ, ಸ್ಲೀವ್ ಟಾಪ್ ನಲ್ಲಿ 1/2 ಇಂಚಸ್ ಮತ್ತೆ ಸ್ಲೀವ್ ಸೈಡ್ ಅಲ್ಲಿ ನಿಮ್ದು ರಿಕ್ವೈರ್ಮೆಂಟ್ 1/2 ಇಂಚಸ್ ಆಗಿರ್ಬೋದು. ನಾನು ಇಲ್ಲಿ 1/2 ಇಂಚಸ್ ಮಾಡಿದ್ದೀನಿ, ಇಲ್ಲ 1 ಇಂಚಸ್ ಬೇಕಾದ್ರೆ 1 ಇಂಚಸ್ ಕೂಡ ಮಾಡ್ಕೋಬಹುದು ಸೈಡ್ಸ್. ಯಾಕಂದ್ರೆ ನಾವು ಬಾಡಿಗೆ ಎಷ್ಟು ಸೈಡ್ಸ್ ಅಲ್ಲಿ ಎಷ್ಟು ಸೈಡ್ ಸೀಮ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಲೀವ್ ಸೈಡ್ಸ್ ಕೂಡ. ಸೊ ಇದಾದ ನಂತರ ಅದೇ ಪ್ಯಾಟರ್ನ್ ಇಟ್ಕೊಂಡು ಕರ್ವ್ ಶೇಪ್ ನ ಡ್ರಾ ಮಾಡ್ಕೊಳ್ಳಿ. ಪ್ಯಾಟರ್ನ್ ಇಡೋ ಉದ್ದೇಶ ಕರ್ವ್ ಶೇಪ್ ಅಕ್ಯುರೇಟ್ ಆಗಿ ಬರಲಿ ಅನ್ನೋದಕ್ಕೋಸ್ಕರ. ಸೊ ಹಾಗಾಗಿ ಅದೇ ಯೂಸ್ ಮಾಡಿದಷ್ಟು ಒಳ್ಳೆಯದು ಫ್ರೀ ಹ್ಯಾಂಡ್ ಡ್ರಾ ಮಾಡೋದಕ್ಕಿಂತ. ಸೊ ಒಂದು ಪ್ಯಾಟರ್ನ್ ಆಯ್ತು. ಈಗ 2ನೇ ಪ್ಯಾಟರ್ನ್ ಮಾರ್ಕ್ ಮಾಡ್ತಾ ಇದ್ದೀನಿ, ಸೇಮ್ ಮೆಥಡ್. ಇದಾದ ನಂತರ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಆದ ನಂತರ ನೋಡ್ತಾ ಇದ್ದೀರಾ ಸೊ ಹೀಗೆ ಕಾಣಿಸುತ್ತೆ. ಇದರಲ್ಲಿ 2 ಪೀಸ್ ಇದೆ. ನೀಟಾಗಿ ಸೆಂಟರ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೆಂಟರ್ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದಾದ ನಂತರ ನೋಡಿ ಒಂದು ಲೈನಿಂಗು, ಒಂದು ಮೇನ್ ಫ್ಯಾಬ್ರಿಕ್. ಬಟ್ ಇಲ್ಲಿ ನಾನು ತೋರ್ಸ್ಲಿಕ್ಕೋಸ್ಕರ 2 ಸೇಮ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಲೈನಿಂಗ್ ಯೂಸ್ ಮಾಡ್ಬೋದು. ಸೊ ಹಾಗೆ ಇದಾದ ನಂತರ ಏನು ಸೀಮ್ ಅಲೈನ್ಸ್ ಮಾರ್ಕಿಂಗ್ ಇದೆಯಾ ಬಾಟಮ್ ನಲ್ಲಿ ಅದನ್ನ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ. ಅದನ್ನ ಟರ್ನ್ ಮಾಡ್ಲಿಕ್ಕೆ ಫಿನಿಶಿಂಗ್ ಫಸ್ಟ್ ಸ್ಲೀವ್ ಬಾಟಮ್ ನ ಫಿನಿಶ್ ಮಾಡ್ಕೊತಾ ಇದೀವಿ. ಸೊ ಮಾರ್ಕ್ ಏನಿದೆಯೋ ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ತಾ ಇದೀವಿ. ಸ್ಟಿಚ್ ಮಾಡೋಕೆ ಮುಂಚೆ ಒಂದು ಸ್ಟಿಚ್ ಇಂದ ಲಾಕ್ ಮಾಡ್ಕೊಳ್ಳಿ. ಸೊ ದಟ್ ಅದು ಓಪನ್ ಆಗಬಾರ್ದು, ಸ್ಟಿಚಸ್ ಓಪನ್ ಆಗಬಾರ್ದು ಅಂತ ಹೇಳಿ ಲೈನ್ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. 1/2 ಇಂಚಸ್ ಬಿಟ್ಟಿದ್ರೆ 1/2 ಇಂಚಸ್, ಇನ್ನ ಕಡಿಮೆ ಬಿಟ್ಟಿದ್ರೆ ಕಡಿಮೆ ಆಗ್ಬೋದು, ಫೈನ್. ಸೊ ಅಟ್ ದಿ ಎಂಡ್ ಮತ್ತೆ ಸ್ಟಿಚ್ ಲಾಕ್ ಮಾಡ್ಕೊಳ್ಳಿ. ಈಗ 2ನೇ ಪ್ಯಾನಲ್ ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೇಮ್ ಮೆಥಡ್
ಸೊ ಸ್ಟಿಚ್ ಲಾಕ್ ಮಾಡಿ ಸ್ಟಾರ್ಟಿಂಗಲ್ಲಿ, ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗಿ ಸ್ಲೀವ್ ಎಂಡಲ್ಲಿ ಕೂಡ ಲಾಕ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೇನೆ. ಸೊ ಅಲ್ಲಿಗೆ ಮತ್ತೆ ಆ ಕರ್ವ್ ಶೇಪ್ ಎಲ್ಲೆಲ್ಲಿದೆಯೋ ಅಲ್ಲಿ ನಾಚಸ್ನ ಹಾಕೊಳ್ಳಿ. ನೀವು ಇದನ್ನ ಸ್ಲೀವ್ ಅಲೈನ್ಸ್ ನ ಕಟ್ ಮಾಡಿ ಕೂಡ ನಾಚ್ ಹಾಕೋಬಹುದು, ಇಲ್ಲ ಅಪ್ಪನ್ ಇಂಚಸ್ ಏನ್ ಬಿಟ್ಟಿದ್ರೆ ಅದ್ರ ಮೇಲೆ ಕೂಡ ನಾಚ್ ಮಾಡ್ಕೋಬಹುದು. ಅದಾದ ನಂತರ ಟರ್ನ್ ಮಾಡಿ ನೀಟಾಗಿ ಫೋಲ್ಡಿಂಗ್ ಅಲ್ಲಿ ಐರನ್ ಮಾಡ್ಕೊಳ್ಳಿ. ಸೊ ಅವಾಗಲೇನೆ ನೀಟ್ ಫಿನಿಶ್ ಬರೋದು. ನಾನು ಇಲ್ಲಿ ಸೆಂಟರ್ಗೆ ನಾಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಸೊ ದಟ್ ಮ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಸೊ ಇವಾಗ ಒಂದ್ರ ಮೇಲೆ ಒಂದನ್ನ ಇಟ್ಟು ನೀಟಾಗಿ ಆ ಸೆಂಟರ್ ಏನ್ ನಾಚಸ್ ಕೊಟ್ಟಿದ್ದೀರಾ ಅದನ್ನ ಮ್ಯಾಚ್ ಮಾಡಿಕೊಂಡು ಆ ಎಡ್ಜ್ ನಲ್ಲಿ ಒಂದು ಸ್ಟಿಚ್ ನ ಹಾಕೊಳ್ಳಿ. ಸೊ ದಟ್ ಅದು ಮೂವ್ ಆಗೋದಿಲ್ಲ, ನೀವು ಬಾಡಿಗೆ ಅಟ್ಯಾಚ್ ಮಾಡುವಾಗ ಮೂವ್ ಆಗೋದಿಲ್ಲ, ಮತ್ತೆ ಅದು ನೀಟಾಗಿ ಫಿಕ್ಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ನೀವು ಡಮ್ಮಿ ಸ್ಟಿಚ್ ಕೂಡ ಹಾಕೋಬಹುದು, ಪರ್ಮನೆಂಟ್ ಸ್ಟಿಚ್ ಕೂಡ ಹಾಕೋಬಹುದು, ಯಾಕಂದ್ರೆ ಈ ಸ್ಟಿಚ್ ಕಾಣಿಸೋದಿಲ್ಲ. ಸೊ ಹಾಗಾಗಿ ಒಂದು ಸ್ಟಿಚ್ ಅನ್ನ ಹಾಕೊಳ್ಳಿ. ಸೊ ಸ್ಟಿಚ್ ಹಾಕಿದ ನಂತರ ಇಲ್ಲಿ ಲಾಕ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಸ್ಟಿಚ್ ಆದ ನಂತರ ಸೆಂಟರ್ಗೆ ಫೋಲ್ಡ್ ಮಾಡಿದ ನಂತರ ಈ ತರ ಲುಕ್ ಬರುತ್ತೆ. ನೀವು ನೋಡ್ತಾ ಇದ್ದೀರಿ ಫ್ರಂಟ್ ಅಂಡ್ ಬ್ಯಾಕ್, ಒನ್ ಸೈಡ್ ಫ್ರಂಟ್ ಅಂಡ್ ಒನ್ ಸೈಡ್ ಬ್ಯಾಕ್ ಇದೆ. ಸೊ ಇದು ಫೈನಲ್ ಲುಕ್ ಆಫ್ ಪೆಟಲ್ ಸ್ಲೀವ್ಸ್. ಫ್ರಂಟ್ ವ್ಯೂ, ಸೈಡ್ ವ್ಯೂ. ಥ್ಯಾಂಕ್ ಯು.